ನನ್ನ ಮಗನ ಎಲ್ಲಿ ಕರ್ಕೊಂಡು ಹೋಗಿದೆ? ಅತ್ತೆ, ನಮ್ಮಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರಲ್ವಾ, ವಕೀಲ್ ಸಾಹೇಬ್ರನ್ನ ಕರ್ಕೊಂಡು ಹೋಗಿ ಅಮ್ಮನ್ಗೆ ಬೇಲ್ ಕೊಡಿಸಿ ಆಚೆ ಕರ್ಕೊಂಡು ಬರೋಣ ಅನ್ಕೊಂಡೆ. ಹೌದಮ್ಮ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ನಿನ್ನ ಅತ್ತೆ, ವಕೀಲ್ ಸಾಹೇಬ್ರನ್ನ ಕರ್ಕೊಂಡು ಹೋಗಿದ್ದು ನಾನು. ಹೊಡಿಬೇಕು ಅಂತಿದ್ರೆ ನನಗ್ ಹೊಡಿರಿ. ಛೀ, ನಿನ್ನಂತವಳನ್ನ ಮುಟ್ಟಕ್ಕೂ ನನ್ನ ಮನ್ಸು ಒಪ್ಕೊಳ್ಳಲ್ಲ. ಅಮ್ಮ ಅಮ್ಮ ಅಂತ ನಿನಗೆ ನೆನಪಿದ್ರೆ ನನಗೊಂದು ಮಾತಾದ್ರೂ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ನೀನು. ನಿನಗೆ ಈ ಅಮ್ಮನ್ಕಿಂತ ಈ ಕಾವೇರಿನೇ ಹೆಚ್ಚಾಗಿದ್ದಾಳೆ. ಹಾಗಲ್ಲಮ್ಮ, ಒಂದ್ಸಲ ನಾನು ಹೇಳೋದು ಕೇಳು. ಕಾವೇರಿ ನಿನ್ ಪ್ರಾಣ ಕಾಪಾಡಿದಾಳೆ. ನಮಗ್ ಸಹಾಯ ಮಾಡಿರೋ ಕಾವೇರಿ ತಾಯಿನ ಹೊರಗಡೆ ಕರ್ಕೊಂಬರೋದ್ರಲ್ಲಿ ಯಾವ ತಪ್ಪಿದೆಮ್ಮ? ಓಹೋ, ಕಾವೇರಿ ಅವ್ರ ತಾಯಿನಾ? ಅವಳೊಬ್ಳು ಕೊಲೆಗಾರ್ತಿ ಅಂತವಳಿಗೋಸ್ಕರ ನೀನ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನೋಡ್ದವ್ರು ಏನ್ ಅನ್ಕೋತಾರೆ? ಅದು ಅಲ್ದೆ ಹಳ್ಳಿ ಹುಡುಗಿ ಗಂಡ ಅಂತ ಪೊಲೀಸರು ಕೂಡ ನಿನಗ್ ಮರ್ಯಾದೆ ಕೊಡಲ್ಲ. ಅದ್ ನನಗಿಷ್ಟ ಇಲ್ಲ. ನಮ್ಮಮ್ಮ ಕೊಲೆಗಾರ್ತಿ ಅಲ್ಲ ಅತ್ತೆ. ನಮ್ಮಮ್ಮನ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಹಳ್ಳಿಯವರು ಅಂತ ಕೇವಲವಾಗಿ ಮಾತಾಡ್ಬೇಡಿ ಅತ್ತೆ. ಹಳ್ಳಿಯವ್ರು ಕೂಡ ಸಾಮಾನ್ಯ ಮನುಷ್ಯರೇ. ಇವತ್ತು ವಕೀಲ್ ಸಾಹೇಬ್ರು ಪ್ರಾಣ ಕಾಪಾಡಿದ್ದು, ನಿಮ್ ಪ್ರಾಣನು ಕಾಪಾಡಿದ್ದು ನೀವು ಕೇವಲವಾಗಿ ಮಾತಾಡ್ತಿರೋ ಹಳ್ಳಿ ಮನುಷ್ಯಳೇ. ಅಂದ್ರೆ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ನನ್ ಮಗನ್ ಎಲ್ಲಿಗ್ ಬೇಕಲ್ಲಿ ಕರ್ಕೊಂಡು ಹೋಗ್ತೀಯ ನೀನು? ಏಯ್ ಪೃಥ್ವಿ, ನೀನ್ ಆ ನಾರಾಯಣಮ್ಮನ ವಿಷಯದಲ್ಲಿ ತಲೆ ಹಾಕೋದು ನನಗಿಷ್ಟನೇ ಇಲ್ಲ. ನಾನು ಲಾಯರ್ ಕೋರ್ಟ್ ಹಾಕಿದಾಗ ನನ್ನ ಹತ್ರಕ್ಕೆ ಯಾರೇ ನ್ಯಾಯ ಕೇಳ್ಕೊಂಡು ಬಂದ್ರು ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಪ್ರಮಾಣ ಮಾಡಿದ್ದೀನಿ. ಆ ಜಾಗದಲ್ಲಿ ಯಾರೇ ಇದ್ರು ನಾನು ನ್ಯಾಯ ಕೊಡಿಸ್ತೀನಮ್ಮ. ಓಹೋ, ಹೌದಾ? ಹಾಗಾದ್ರೆ ನಾನು ಒಂದ್ ಪ್ರಮಾಣ ಮಾಡ್ತೀನಿ, ಕೇಳಿಸ್ಕೊ. ನೀನೇನಾದ್ರೂ ಆ ನಾರಾಯಣಮ್ಮನ ವಿಷಯಕ್ಕೆ ಇನ್ನೊಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಥವಾ ಕೋರ್ಟಿಗೆ ಹೋದ್ರೆ ಈ ಅಮ್ಮ ಜೀವಂತವಾಗಿರೋದಿಲ್ಲ. ಅಮ್ಮ, ನಿನಗೆ ನಿಮ್ಮಮ್ಮ ಬೇಕೋ ಆ ನಾರಾಯಣಮ್ಮ ಬೇಕೋ ಯೋಚನೆ ಮಾಡು. ವಕೀಲ್ ಸಾಹೇಬ್ರೆ, ನನ್ನಿಂದಾಗಿ ನೀವು ನಿಮ್ಮಮ್ಮನ ಹತ್ರ ಬೈಸ್ಕೊಂಡ್ರಿ, ಏಟು ಹೊಡೆಸ್ಕೊಂಡ್ರಿ. ನನ್ನ ಕ್ಷಮಿಸಿ ವಕೀಲ್ ಸಾಹೇಬ್ರೆ. ನಮ್ಮಮ್ಮ ಅಪರಾಧಿ ಅಲ್ದೇ ಇದ್ರೆ ಆಚೆ ಕರ್ಕೊಂಡು ಬರೋದು ಈಸಿ ಅಂತಂದ್ರಲ್ಲ. ನಾನು ಬೇರೆ ವಕೀಲ್ನ ಹಿಡಿದು ನಮ್ಮಮ್ಮನ ಆಚೆ ಕರ್ಕೊಂಡು ಬರ್ತೀನಿ. ನೀವೇನೋ ಬೇಜಾರು ಮಾಡ್ಕೋಬೇಡಿ, ನೀವು ಹೋಗಿ. ಅಮ್ಮ ಕಾವೇರಿ, ನೀವು ಯಜಮಾನ್ರೆ? ನಾನು ನಡೆದಿದ್ದೆಲ್ಲ ತಿಳ್ಕೊಂಡೆ. ನೀನೇನು ತಲೆಗಿಡ್ಸ್ಕೋಬೇಡ ಕಾವೇರಿ. ಹಾಂ, ನಮಗೆ ಗೊತ್ತಿರೋ ಲಾಯರ್ ಹತ್ರ ಮಾತಾಡಿ ನಾರಾಯಣಮ್ಮನ್ನ ಹೊರಗೆ ಕರ್ಕೊಂಬರೋಣ, ಸರಿನಾ? ಅದು ಅಮ್ಮ ನಿನ್ನ ಮಾಲಿಗೆ ಕರ್ಕೊಂಬರಕ್ಕೆ ಹೇಳಿದ್ರು. ನಾವೆಲ್ಲರೂ ಮಾಲಲ್ಲೇ ಜೊತೆಯಾಗಿರೋಣ, ಸರಿನಾ? ನೀನೋಗಿ ಕಾರಲ್ಲಿ ಕೂತ್ಕೋ, ನಾನು ಹೇಳಿ ಬರ್ತೀನಿ ಅವ್ರಿಗೆ. ನೀನು ಹೋಗಿ ಕೂತ್ಕೋ ಅಮ್ಮ. ವಕೀಲ್ ಸಾಹೇಬ್ರು, ನಾನು ಮಾತಾಡ್ತೀನಲ್ಲ, ನೀನು ಹೋಗು. ಆ ಶಂಕುವಿಂದ ನಾವು ಮುಚ್ಚಿಟ್ಟಿರೋ ಒಂದು ವಿಷಯ ಹೊರಗೆ ಬಂತು. ಆ ವಿಷಯದಿಂದ ಹೊರಗೋಗಿರೋ ಆ ಕಾವೇರಿ ಮತ್ತೆ ಮನೆ ಒಳಗೆ ಬಂದಿದ್ದಾಳೆ. ಅಷ್ಟು ಸಾಲಲ್ಲ ಅಂತ ಆ ಲಕ್ಷ್ಮಿ ಪ್ರಾಣಾಪಾಯದಲ್ಲಿರೋವಾಗ ಯಾವುದೋ ಔಷಧಿ ಕೊಟ್ಟು ಬದುಕಿಸಿದ್ಲು. ಕೊನೆಗೂ ಈ ಮನೆಯಲ್ಲಿ ಅವಳ ಸ್ಥಾನನ ಭದ್ರಪಡಿಸ್ಕೊಂಡ್ಲು. ಅವಳು ಎಷ್ಟಾದ್ರೂ ಭದ್ರಪಡಿಸ್ಕೊಳ್ಳಿ ಡ್ಯಾಡಿ, ಅದನ್ನ ಬಲಹೀನ ಪಡಿಸೋಕೆ ನಮ್ಗೆ ಎಷ್ಟೊತ್ತು ಬೇಕು? ಹೌದು ಅಗ್ನಿದೇವ್, ಈಗ ಅವಳಿಗೆ ಸಪೋರ್ಟ್ ಮಾಡುವಂಥವ್ರು ಯಾರೂ ಇಲ್ಲ. ಯಾರಾದ್ರೂ ಮಾಡೋರಿದ್ರೆ ಭಾವನವ್ರು ಮಾತ್ರ ಮಾಡ್ತಾರೆ. ಅದಕ್ಕೆ ಸಪೋರ್ಟ್ ಎಲ್ಲಾನು ನಮ್ಮ ಕಡೆನೇ ಇದೆ. ಈ ಸಿಚುವೇಶನ್ ಉಪಯೋಗಿಸ್ಕೊಂಡು ಅವಳನ್ನ ಆಚೆ ಹಾಕ್ಬೋದು. ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಸಾಕು. ವೈದಿಕ, ನಾವು ಸಾಯಿಸಬೇಕು ಅಂದ್ಕೊಂಡಿರೋ ಆ ನಾರಾಯಣಮ್ಮನ ಗಂಡ ಇನ್ನೂ ಸತ್ತಿಲ್ಲ. ಹಾಸ್ಪಿಟ್ಲಲ್ಲಿ ಸಾವು ಬದುಕು ಮಧ್ಯೆ ಇದ್ದಾನೆ.
ಪೊಲೀಸರು ಅರೆಸ್ಟ್ ಮಾಡಿರೋ ನಾರಾಯಣಮ್ಮನ್ಗೆ ಖಂಡಿತವಾಗ್ಲೂ ಶಿಕ್ಷೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ. ಅಷ್ಟು ಸಾಲಲ್ಲ ಅಂತ ಈ ಕಾವೇರಿನೂ ತಗಲಾಕೊಂಡಿದ್ದಾಳೆ. ಹಾಸ್ಪಿಟ್ಲಲ್ಲಿರೋ ನಾರಾಯಣಮ್ಮನ ಗಂಡ ಬದುಕಿ ಹೊರಗೆ ಬಂದರೆ, ಪೊಲೀಸ್ ಸ್ಟೇಷನಲ್ಲಿರೋ ನಾರಾಯಣಮ್ಮ ಹೊರಗೆ ಬಂದರೆ, ಈ ಕಾವೇರಿನೇ ಕಲ್ಯಾಣಿ ಅಂತ ನಿಜ ಗೊತ್ತಾದರೆ, ನಮ್ಮ ಮಯೂರಿ ಕಲ್ಯಾಣಿ ಒಬ್ಳೆ ಅಂತ ಗೊತ್ತಾದರೆ, ದೊಡ್ಡಮ್ಮನ ಕೈಯಲ್ಲಿ ನಾವು 3 ಜನ ಸಾಯೋದು ಮಾತ್ರ ಖಂಡಿತ. ಹಾಗಾದ್ರೆ ಹಾಸ್ಪಿಟಲಲ್ಲಿರೋ ನನ್ನ ಬದುಕಿ ಆಚೆ ಬರ್ತಿರೋ ಹಾಗೆ ಅಲ್ಲೇ ಮುಗಿಸೋಣ. ನಾರಾಯಣಮ್ಮನೆ ಕೊಂದಿದ್ದು ಅಂತ ಸಾಕ್ಷಿಗಳನ್ನ ಹುಟ್ಟಾಕಿ ಅವಳಿಗೆ ಶಿಕ್ಷೆ ಆಗೋ ರೀತಿ ಮಾಡೋಣ. ನಾರಾಯಣಮ್ಮನೆ ಹೊರಗಡೆ ಬರ್ದೇ ಹೋದ್ರೆ ಕಾವೇರಿನೇ ಕಲ್ಯಾಣಿ ಅನ್ನೋ ಸತ್ಯ ಕೂಡ ಹೊರಗೆ ಬರಲ್ಲ. ಹೌದು ಡ್ಯಾಡಿ, ಅದನ್ ಬಿಟ್ರೆ ನಮಗ್ ಬೇರೆ ದಾರಿ ಇಲ್ಲ. ಅದಕ್ಕಿಂತ ಮೊದಲು ನಾವು ನಿನ್ನೆ ಅನ್ಕೊಂಡಾಗೆ ಆಸ್ತಿನೆಲ್ಲ ಲಪ್ಟಾಯಿಸ್ಕೊಂಡು ದುಡ್ಡು ಒಡವೆನ ಎತ್ಕೊಂಡು ಬೇರೆ ದೇಶಕ್ಕೆ ಹೊರಟುಬಿಟ್ರೆ ಒಳ್ಳೇದು ಅನಿಸ್ತಿದೆ. ಒಂದ್ಸಲ ಯೋಚನೆ ಮಾಡಿ. ಆದ್ರೆ ಪೃಥ್ವಿ ಡ್ಯಾಡಿ, ಜೇನುತುಪ್ಪನೇ ನಮ್ಮ ಕೈಯಲ್ಲಿರ್ಬೇಕಾದ್ರೆ ನೀನ್ ಬರೀ ಜೇನಿನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಅಮ್ಮ. ಪೃಥ್ವಿಗೆ ಕಾವೇರಿ ಜೊತೆ ಮದುವೆ ಆಗ್ಬಿಟ್ಟಿದೆ. ಒಂದು ವೇಳೆ ಆ ಲಕ್ಷ್ಮಿ ಪೃಥ್ವಿಗೂ ಕಾವೇರಿಗೂ ಡಿವೋರ್ಸ್ ಕೊಡ್ಸಿದ್ಲು ಅಂತ ಅನ್ಕೋ, ಆಗ ಆ ಜೇನ್ ನೊಣ ಕೂಡ ಜೇನನ್ನ ಹುಡ್ಕೊಂಡು ಬರುತ್ತೆ. ಅವನ್ ಬರದೇ ಇದ್ರು ಅವನಮ್ಮ ಮಾತ್ರ ಕರ್ಕೊಂಬರ್ತಾಳೆ. ಹೌದು ಮಯೂರಿ, ಮೊದಲು ನಾವಿದ್ರಿಂದ ಹೇಗೆ ಆಚೆ ಬರೋದು ಅನ್ನೋದನ್ನ ನೋಡ್ಬೇಕು. ನಿನಗೆ ಓಕೆ ಅಂತ ಅನ್ಸಿದ್ರೆ ನಮ್ಮ ಪ್ಲಾನ್ನ ಇವತ್ತಿಂದನೇ ಶುರು ಮಾಡ್ಕೋಬೇಕು. ಓಕೆ ಡ್ಯಾಡಿ. ದುಡ್ಡು, ಒಡವೆಗಳು, ಆಸ್ತಿ ಪತ್ರಗಳು ಯಾವುದೇ ಸಿಕ್ಕಿದ್ರು ಆ ಬ್ಯಾಗಲ್ಲಿ ಹಾಕ್ಬಿಡಿ. ನೀವಿಬ್ರು ಹೋಗಿ ಆ ಬೀರೋದಲ್ಲಿ ನೋಡಿ, ನಾನು ಆ ಕಡೆ ನೋಡ್ತೀನಿ. ಬೇಗ ಹೋಗಿ. ನಡಿ. ಅಗ್ನಿದೇವ ಅವರೇ, ವೈದಿಕಮ್ಮ ಅವರೇ, ಏನು ಯಾರೂ ಇಲ್ವಲ್ಲ? ಹೊರಗೂ ಯಾರು ಕಾಣಿಸ್ಲಿಲ್ಲ. ಎಲ್ಲಿ ಹೋಗಿರ್ತಾರೆ? ಅಗ್ನಿದೇವ್, ಅಗ್ನಿದೇವ್ ಬಾಯಿಲಿ. ವೈದಿಕ, ನೋಡಿದ್ ಸಾಕು, ಬೇಗ ಬ್ಯಾಗಲ್ಲಿ ಹಾಕು, ಬೇಗ. ಅಲ್ಲಿದೆ ಅಲ್ಲಿದೆ. ಇದೇನು ಅಮ್ಮ ರೂಮ್ ಯಾಕೆ ಓಪನ್ ಆಗಿದೆ? ಒಳಗ್ ಬೀರು ಬಾಗ್ಲೂ ಓಪನ್ ಆಗಿದೆ. ಅವಸರದಲ್ಲಿ ಮರ್ತು ಹೋದ್ರನ್ಸತ್ತೆ.
ಇದನ್ನೆಲ್ಲ ನೋಡ್ತಿದ್ರೆ ಅಮ್ಮವರು ಮರ್ತ ಹೋಗಿದ್ದಾರೆ ಅಂತ ಅನ್ಸ್ತಿಲ್ಲ. ಯಾರೋ ಕಳ್ತನ ಮಾಡಿರ್ಬೋದು. ಇಲ್ಲಿರೋ ದುಡ್ಡು ಒಡವೆನೆಲ್ಲ ಯಾರೋ ಕದ್ದಿದ್ದಾರೆ. ಈಗ್ಲೇ ಅಮ್ಮವ್ರಿಗೆ ಹೇಳ್ಬೇಕು. ಬನ್ನಿ ಅಮ್ಮವ್ರೆ, ಬನ್ನಿ. ನೋಡಿ, ಬೀರು ಎಲ್ಲ ಹೇಗೆ ಓಪನ್ ಆಗಿದೆ. ಏನ್ ಹೀಗಿದೆ? ನಾವೇನೋ ನೋಡಿದೀವಿ, ನೀನು ಒಂದ್ಸಲ ನೋಡು. ಯಾವ್ದು ಎಲ್ಲಿ ಓಪನ್ ಆಗಿದೆ ಅಂತ ತೋರ್ಸು. ನಾನು ಹೇಳ್ತಿರೋದು ನಿಜ ಅಮ್ಮವ್ರೆ. ನಾನು ಆಗ್ಲೇ ಇದನ್ನ ನೋಡಿದಾಗ ಎಲ್ಲ ಓಪನ್ ಆಗಿತ್ತು. ನನ್ನ ನಂಬಿ. ಏನ್ ಹೇಳ್ತಿದ್ಯಾ ಕಾವೇರಿ? ದುಡ್ಡು ಒಡವೆ ಇಲ್ಲ ಅಂದ್ರೇನು ನಮ್ಮನೇಲಿ ನಮ್ಮವ್ರು ಬಿಟ್ಟು ಬೇರೆ ಯಾರಿದ್ದಾರೆ? ಹೊರಗ್ನವ್ರು ಬರುವಂತ ಅವಕಾಶನೇ ಇಲ್ವಲ್ಲಮ್ಮ. ಕಳ್ತನನ ಹೊರಗ್ನವರೇ ಮಾಡ್ಬೇಕು ಅಂತ ಏನೂ ಇಲ್ವಲ್ಲ ಅಮ್ಮವ್ರೆ. ಮನೇಲಿರೋರೇ ಮಾಡಿರ್ಬೋದಲ್ವಾ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ ಕಾವೇರಿ? ನಾವು ಕಳ್ತನ ಮಾಡ್ತಿದೀವಿ ಅಂತನಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ. ನಮ್ ಜೊತೆ ಈ ಮನೇಲಿ ಕೆಲಸದವರು ಇದಾರಲ್ವಾ, ಅವ್ರು ಯಾರಾದ್ರೂ ಓಪನ್ ಮಾಡಿರ್ಬೋದಲ್ವಾ? ಕಾವೇರಿ, ಇಲ್ಲಿರೋ ಕೆಲಸದವರು ನಿನ್ ಹಾಗೆ ನಿನ್ನೆ ಮೊನ್ನೆ ಬಂದಿರೋರು ಏನಲ್ಲ. ಯಾವ್ದೋ ಕಾಲದಿಂದಿದ್ದಾರೆ. ಅವರು ಕಳ್ತನ ಮಾಡಿ ಬದುಕುವಂಥ ಜನಗಳಲ್ಲ. ಅಮ್ಮವ್ರೆ, ನಾನು ಯಾರ ಮೇಲೂ ಆರೋಪ ಮಾಡ್ತಿಲ್ಲ. ಆದ್ರೆ ನಾನೇ ನನ್ನ ಕಣ್ಣಾರೆ ನೋಡ್ದೆ, ಇಲ್ಲೆಲ್ಲ ಖಾಲಿ ಇತ್ತು. ಇವಾಗ ನೋಡಿದ್ರೆ ಅಷ್ಟಕ್ಕೂ ನಿನ್ನ ಅಗ್ನಿದೇವ, ವೈದಿಕ ಮತ್ತೆ ಕಲ್ಯಾಣಿನ ರೂಮಿಗೆ ಕರ್ಕೊಂಡ್ ಬಾ ಅಂತ ತಾನೇ ಹೇಳಿದ್ದು. ನೀನ್ಯಾಕೆ ಈ ರೂಮಿಗೆ ಬಂದೆ? ಹೇಳು, ನಿನಗೆ ಅಮ್ಮನ ರೂಮಲ್ಲಿ ಏನ್ ಕೆಲ್ಸ? ಹೇಳಮ್ಮ, ಈ ರೂಮಲ್ಲಿ ಏನ್ ಕೆಲ್ಸ ನಿಂಗೆ? ಅವ್ರನ್ನ ಹುಡ್ಕೊಂಡೇ ಹೋಗಿದ್ದೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಅಮ್ಮ ರೂಮ್ ತೆಗ್ದಿತ್ತು. ಯಾಕೆ ಅಂತ ನೋಡೋಣ ಅಂತ ಒಳಗ್ ಬಂದ್ರೆ ಇದೆಲ್ಲಾನು ಓಪನ್ ಆಗಿತ್ತು. ಕಾವೇರಿಗೆ ಹುಚ್ಚಿಡ್ದಿರ್ಬೇಕು. ಅದಕ್ಕೆ ಏನೇನೋ ಹೇಳಿ ಎಲ್ರನ್ನೂ ನಂಬಿಸ್ತಿದ್ದಾಳೆ. ಈ ಮೇಡಮ್ಗೆ ಎಲ್ರಿಗೂ ಸುಳ್ಳು ಹೇಳೋದು, ಮೋಸ ಮಾಡೋದು ಅಭ್ಯಾಸ ಆಗಿದೆ ಅಲ್ವಾ? ಕಾವೇರಿ ಬಗ್ಗೆ ಗೊತ್ತಿದ್ರು ಕೂಡ ನೀವೆಲ್ಲರೂ ಹೇಗ್ ನಂಬ್ಕೊಂಡ್ ಬಂದ್ರಿ ಅತ್ತೆ? ಕಾವೇರಿ, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಸರಿಯಾಗಿ ನೋಡಿದ್ರೆ ಮಾತ್ರ ಹೇಳು. ಅಮ್ಮವ್ರೆ, ನಾನು ಸುಳ್ಳು ಹೇಳ್ತಿಲ್ಲ. ಆಗ್ಲೇ ನಾನು ನೋಡಿದಾಗ ಈ ಎಲ್ಲ ಬೀರೂನು ಓಪನ್ ಆಗಿತ್ತು. ಪಾಪ ಕಲಾಂ ಅವರು ಕನ್ಸ್ ಕಾಣಿ ಅಂತ ಹೇಳಿದ್ರೆ ಕಾವೇರಿ ಈ ರೀತಿ ಕನ್ಸ್ ಕಾಣ್ತಾ ಇದ್ದಾಳೆ ಅನ್ಸುತ್ತೆ. ಇಲ್ಲ ಅಗ್ನಿದೇವ್ ಅವರೇ, ನಾನು ನಿಜಾನೇ ಹೇಳ್ತಿದ್ದೀನಿ. ಏನ್ ನಿಜ ಹೇಳ್ತಿದ್ಯಾ? ನೀನ್ ಮಾತಾಡಿ ಸಾಕು. ಎಲ್ರೂ ಅವರು ರೂಮಲ್ಲಿದ್ದಾರೆ, ನೀನ್ ಬಂದೆ ನೋಡ್ದೆ ಅಂತಿದ್ಯಾ. ನೀನ್ ನಮ್ಮನ್ ಕರೆಯೋಷ್ಟ್ರಲ್ಲಿ ಹೀಗಾಗಕ್ ಹೇಗ್ ಸಾಧ್ಯ? ಇಲ್ಲಿ ಯಾರಿಗೂ ಮಾಟ ಮಂತ್ರ ಗೊತ್ತಿಲ್ವಲ್ಲ. ನೀನೇ ಯಾವ್ದೋ ಹೊಸ ಡ್ರಾಮಾ ಮಾಡ್ತಾ ಇದ್ಯಾ. ನೀನಿವತ್ತಿ ರೀತಿ ಮಾತಾಡ್ತಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಕಾವೇರಿನೇ. ಅದೃಷ್ಟವಶಾತ್ ಕಾವೇರಿ ಮಾಡಿರೋ ಆಯುರ್ವೇದದ ಔಷಧಿಯಿಂದನೇ ನೀನ್ ಬದುಕಿದ್ದು. ಲಕ್ಷ್ಮಿ, ಕಾವೇರಿ ನಿನ್ ಸೊಸೆ ಆಗಿರೋದು ನಿನ್ನ ಅದೃಷ್ಟ. ಕಾವೇರಿ ಎಷ್ಟು ಜನರು ಪ್ರಾಣ ಕಾಪಾಡಿದಾಳೆ. ಕಾವೇರಿ ಅಷ್ಟೊಂದು ಒಳ್ಳೆ ಕೆಲಸ ಮಾಡಿರೋದ್ರಿಂದನೇ ಪೃಥ್ವಿ ತರ ಹುಡುಗ ಸಿಕ್ಕಿರೋದು. ಈಗ ಆ ವಿಷಯ ಬೇಡ ಮಹಾದೇವಿ ಅವರೇ. ನೀವ್ ಏನೇ ಹೇಳಿದ್ರು
ಈ ಕಾವೇರಿನ ನನ್ನ ಸೊಸೆಯಾಗಿ ಸ್ವೀಕರಿಸಕ್ ಆಗಲ್ಲ. ಪೃಥ್ವಿಗೆ ಹೆಂಡತಿ ಅಂದ್ರೆ ಕಲ್ಯಾಣಿನೇ, ಈ ಮನೆ ಸೊಸೆ ಕೂಡ ಕಲ್ಯಾಣಿನೇ. ಅದು ಇವತ್ತು ಅನ್ಕೊಂಡಿರೋ ವಿಷಯ ಅಲ್ಲ. ಪೃಥ್ವಿ ಚಿಕ್ಕೋನಿರೋವಾಗ್ಲೇನೆ ನಿರ್ಧಾರ ಮಾಡಿದೀವಿ. ಕಾವೇರಿ ಎಲ್ರಿಗೂ ಮೋಸ ಮಾಡಿ ತಾಳಿ ಕಟ್ಟಿಸ್ಕೊಂಡಿರೋ ಮಾತ್ರಕ್ಕೆ ಪೃಥ್ವಿಗೆ ಹೆಂಡತಿ ಆಗಕ್ಕಾಗಲ್ಲ, ನನಗೆ ಸೊಸೆನೂ ಆಗಕ್ಕಾಗಲ್ಲ. ಅಲ್ಲ, ನಿಮಗೆ ನಾನು ಮೊದಲಿಂದನೂ ಹೇಳ್ತಾನೆ ಇದ್ದೀನಿ, ಈ ಕಾವೇರಿ ನಮ್ಮ ಪೃಥ್ವಿನ ಬಲೆಗೆ ಹಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ, ಈ ಮದ್ವೆ ನಿಲ್ಸಕ್ಕೂ ನೋಡ್ತಿದ್ದಾಳೆ ಅಂತ. ಆದ್ರೆ ನನ್ನ ಮಾತು ಕೇಳಿಸ್ಕೊಂಡಿಲ್ಲ ನೀವು. ಈಗಲೂ ನೀವೆಲ್ಲರೂ ಆ ಕಾವೇರಿ ನನ್ನ ಪ್ರಾಣ ಕಾಪಾಡಿದಾಳೆ ಅಂತ ಹೇಳ್ತಿದ್ದೀರಾ. ನಾನು ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರು ನನ್ನ ಜೀವಕ್ಕೇನು ತೊಂದರೆ ಆಗ್ತಿರ್ಲಿಲ್ಲ. ಯಾವ ಡಾಕ್ಟರ್ ಆದ್ರೂ ನನ್ನ ಕಾಪಾಡ್ತಾ ಇದ್ರು. ನೀವೆಲ್ಲರೂ ಈ ಕಾವೇರಿ ಇಲ್ದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ ಅನ್ನೋ ರೀತಿ ಹೇಳ್ತಿದ್ದೀರಾ. ಅವಳು ಪರ ವಹಿಸ್ಕೊಂಡು ನನ್ನ ಸೊಸೆ ಮಾಡಬೇಕು ಅಂತ ಅನ್ಕೊಂಡ್ರೆ ನಾನು ಸುಮ್ಮನಿರಲ್ಲ. ಅವಳೇ ನನ್ನ ಪ್ರಾಣ ಕಾಪಾಡಿದಾಳಂತ ನಿಮಗೆ ಅನ್ಸಿದ್ರೆ ಡಾಕ್ಟರ್ ಕೊಡ್ಬೇಕಾಗಿರೋ ಫೀಸ್ ಕೊಟ್ಬಿಡ್ತೀನಿ. ಲಕ್ಷ್ಮಿ, ಏನ್ ಮಾತಾಡ್ತಿದ್ಯಾ? ಪ್ರಾಣದ ಬೆಲೆನ ಫೀಸ್ ಕೊಟ್ಟು ತೀರಿಸ್ಕೋತೀಯಾ? ನಡೆದಿದ್ದೇನೋ ನಡೆದೋಯ್ತು. ಕಾವೇರಿನ ಸೊಸೆ ಅಂತ ಸ್ವೀಕರಿಸೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ನನ್ನ ಸೊಸೆ ಹೇಗಿರ್ಬೇಕು ಅಂತ ಕನ್ಸ್ಕೊಂಡಿದ್ನೋ ಹಾಗೆ ಕಾವೇರಿ ಈ ಜನ್ಮದಲ್ಲಿ ಇರಕ್ಕಾಗಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಈ ಕಾವೇರಿ ನನ್ನ ಸೊಸೆ ಆಗಲ್ಲ. ಅಮ್ಮ, ಇವಾಗ ಅದೆಲ್ಲ ಬೇಕಿತ್ತಾ? ಆಮೇಲೆ ಮಾತಾಡ್ಬೋದಿತ್ತಲ್ವಾ? ಅತ್ತೆ, ನಿಜವಾಗ್ಲೂ ನಿಮ್ಗೆ ಎಂಥ ಸೊಸೆ ಬೇಕು ಅಂತ ಅನ್ಕೋತಿದ್ದೀರೋ ಹಾಗ್ ಬದಲಾಗಿ ತೋರಿಸ್ತೀನಿ. ನನ್ ಸೊಸೆ ಅಲ್ಲ ಅಂತ ಹೇಳ್ತಿದ್ ನಿಮ್ ಬಾಯಿಂದಾನೆ ಕಾವೇರಿನೇ ನನ್ ಸೊಸೆ ಅಂತ ಹೇಳಿಸ್ತೀನಿ. ಹಳ್ಳಿಯಿಂದ ತಂದಿರೋ ಬಟ್ಟೆನ ಬದಲಾಯಿಸಿ ಸಿಟಿಲ್ ಸಿಗೋ ಮಾಡರ್ನ್ ಬಟ್ಟೆನ ಹಾಕಿದಾಗ ಕಾಣಿಸೋ ಬದಲಾವಣೆ ಅಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನಾನ್ ಹೇಳಿದ್ದು ಕೂಡ ಬಟ್ಟೆಯಲ್ಲಿ ಬದಲಾಗೋ ಥರ ಅಲ್ಲ ಅತ್ತೆ, ನಡವಳಿಕೆಯಲ್ಲಿ ಬರುವಂತ ಬದಲಾವಣೆ ಬಗ್ಗೆ. ಲಕ್ಷ್ಮಿ, ಇನ್ನು ಮಾತಾಡಿದ್ ಸಾಕು. ಒಂದೊಂದ್ಸಲ ನಮ್ಮ ಕಣ್ಣು ನಮಗ್ ಮೋಸ ಮಾಡ್ಬಿಡತ್ತೆ. ಏನೋ ಗೊತ್ತಿಲ್ಲದೆ ನೋಡ್ಬಿಟ್ಟಿದ್ದಾಳೆ. ನಡೀರಿ. ಗೌರಮ್ಮ, ನೀನು ನನ್ನ ನಂಬಲ್ವಾ? ನಾನು ಹೇಳೋದ್ ನಿಜ. ನನ್ ಕಣ್ಣನಿಗ್ ಮೋಸ ಮಾಡಲ್ಲ. ಆದ್ರೆ ಈ ಮಧ್ಯದಲ್ಲಿ ಏನೋ ನಡೀತು. ಏನ್ ನಡೆದಿರ್ಬೋದು ಕಾವೇರಿ? ಅದೇ ಅರ್ಥ ಆಗ್ತಿಲ್ಲ. ಇಲ್ಲ ಅಮ್ಮವ್ರೆ, ನಾನ್ ನೋಡಿದಾಗ ಓಪನ್ ಆಗಿತ್ತು. ನನ್ನ ನಂಬಿ. ಏನ್ ಹೇಳ್ತಿದ್ಯಾ ಕಾವೇರಿ? ಊಟ ಮಾಡ್ತಿರೋ ಸಮಯದಲ್ಲಿ ಅವ್ರ 3 ಜನ ಇರ್ಲಿಲ್ಲ ಅಲ್ವಾ? ನನ್ನ ಅನುಮಾನ ನಿಜ ಆಗಿದ್ರೆ ಅಗ್ನಿದೇವ ಅವರೇ ಈ ಕೆಲಸ ಮಾಡಿರ್ತಾರೆ. ಹೋಗ್ಲಿ ಬಿಡು ಕಾವೇರಿ, ನಮ್ ಹತ್ರ ಆಧಾರ ಇಲ್ದೆ ಹೇಗ್ ಮಾತಾಡೋದು? ಈಗಾಗ್ಲೇ ಎಲ್ರು ನಿನ್ನನ್ನ ಅವಮಾನಿಸ್ತಿದ್ದಾರೆ, ಅನುಮಾನಿಸ್ತಿದ್ದಾರೆ. ಮತ್ತೆ ಯೋಚನೆ ಮಾಡೋಣ ಬಾ. ಅಮ್ಮಯ್ಯ, ನಾವ್ ಅನ್ಕೊಂಡ್ ಹಾಗೇನೆ ಆ ಕಾವೇರಿನ ಎಲ್ಲಾರ ದೃಷ್ಟಿಯಲ್ಲೂ ಕೆಟ್ಟೋಳ್ ಮಾಡ್ಬಿಟ್ವಿ. ಇನ್ನೊಂದ್ಸಲ ಕಾವೇರಿ ಇಂಥದ್ ಏನೇ ಹೇಳ್ಬೇಕು ಅಂತ ಅನ್ಕೊಂಡ್ರು ಯಾರು ಅಷ್ಟು ಈಸಿಯಾಗಿ ನಂಬಲ್ಲ. ಹೌದು, ಆ ಕಾವೇರಿ ಬರ್ತಿರೋದು ನಾವು ನೋಡಿದ್ದಕ್ಕೆ ಸರಿ ಹೋಯ್ತು. ನಾವು ತಪ್ಪಿಸ್ಕೊಂಡು ಆ ಕಾವೇರಿನ ಸಿಕ್ಕಾಕ್ಸಿದ್ವಿ. ಇಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ತಿತ್ತು.
ಈಗ ಏನ್ ಮಾಡೋದು ಡ್ಯಾಡಿ? ಆ ಕಾವೇರಿ ಅಜ್ಜಿಗೆ ಹೇಳಿ ನಮ್ಮನ್ನೆಲ್ಲ ಮನೆಯಿಂದ ಆಚೆ ಹಾಕಿಸ್ತಾಳೆ. ಅಜ್ಜಿ ನಮ್ಮನ್ನ ಸಾಯಿಸೇ ಬಿಡ್ತಾರೆ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಡ್ತಾರೆ. ನಮ್ ಜೀವನ ಎಲ್ಲಿ ಜೈಲ್ ಪಾಲಾಗುತ್ತೋ ಅಂತ ಭಯ ಆಗ್ತಿದೆ ಡ್ಯಾಡಿ. ಹೌದು ಮಯೂರಿ, ನೀನ್ ಹೇಳ್ದಾಗೆ ದೊಡ್ಡಮ್ಮ ಬರೋವಾಗ ಈ ದುಡ್ಡು ಒಡವೆ ಆಸ್ತಿ ಪತ್ರಗಳು ಅಲ್ಲಿಲ್ಲ ಅಂದ್ರೆ ನಮ್ಮನ್ನ ಶೂಟ್ ಮಾಡಿ ಬಿಸಾಕ್ಬಿಡ್ತಾರೆ. ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಟ್ಟು ಜೈಲಿಗಾದ್ರೂ ಕಳಿಸ್ತಾರೆ. ಅದಕ್ಕೆ ಈ ದುಡ್ಡು ಒಡವೆ ಆಸ್ತಿ ಪೇಪರ್ಗಳನ್ನ ನಾವ್ ಎಲ್ಲಿಂದ ತೆಗೆದ್ವೋ ಅದೇ ಜಾಗದಲ್ಲಿ ಇಟ್ಬಿಟ್ರೆ ಎಲ್ಲರ ದೃಷ್ಟಿನಲ್ಲೂ ಆ ಕಾವೇರಿ ಇನ್ನೂ ಕೆಟ್ಟೋಳಾಗ್ತಾಳೆ.